ಮೊದಲ ಸಲ ಬಂದಿರ್ಬೋದು, ಕೆಲವರು ಮತ್ತೆ 2ನೇ ಸಲ 3ನೇ ಸಲ ಅಥವಾ ಬಂದಿರ್ಬೋದು. ದೇವರಿಗೆ ನಾವೆಲ್ಲರೂ ಒಂದೇ. ಸೊ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆ ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಹೊತ್ತು ಒಳ್ಳೆ ಪ್ರಾರ್ಥನೆ ಮಾಡಿ ಆಮೇಲೆ ಏನಿದೆ ಅಥವಾ ವರ್ಷಿಪ್ ಆಗಿರ್ಬೋದು, ವಾಕ್ಯಗಳಾಗಿರ್ಬೋದು, ಆಮೇಲೆ ಕೇಳೋಣ. ಫಸ್ಟ್ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಮಾಡಬೇಕು ಪ್ರಾರ್ಥನೆ? ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಬೇಕು ನಾವೀಗ? ಎಸ್, ದೇವರ ಆತ್ಮರ ಸಹಾಯಕ್ಕಾಗಿ ಮತ್ತು ದೇವರ ಚಿತ್ತ ನೆರವೇರಬೇಕು. ಯಾಕಂದರೆ ನಾವು ಎಲ್ಲರೂ ಇಲ್ಲಿ ಹುಟ್ಟು ಕ್ರಿಶ್ಚಿಯನ್ಸೇ. ತುಂಬ ವರ್ಷಗಳಿಂದ ನಾವೆಲ್ಲರೂ ಕ್ರಿಶ್ಚಿಯನ್ಸೇ. ಎಷ್ಟೋ ಪ್ರಾರ್ಥನೆಗಳನ್ನು ಅಟೆಂಡ್ ಮಾಡಿದ್ದೀವಿ, ಎಷ್ಟೋ ರಿಟ್ರೀಟ್ಸ್ಗಳಾಗಿದೆ. ಆದರೂ ಕೂಡ ನಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇಲ್ಲ. ಏನೋ ಒಂದು ರಿಟ್ರೀಟ್ ಟೈಮಲ್ಲಿ ಏನೋ ಒಂದು ಖುಷಿ ಆಗುತ್ತೆ ಅಥವಾ ಏನೋ ಚೇಂಜ್ ಆದಂಗೆ ಆಗುತ್ತೆ. ನಾವಿಲ್ಲಿಷ್ಟು ಜನ ಅಟ್ಲೀಸ್ಟ್ ಒಂದು ರಿಟ್ರೀಟ್ ಆದರೂ ನಾವಿಲ್ಲಿ ಅಟೆಂಡ್ ಆಗಿದ್ದೀವಿ. ಅಟೆಂಡ್ ಆದಾಗ ನಾವು ರಿಟ್ರೀಟ್ ಮುಗಿಯೋಗ ಒಂದು ಡಿಸಿಷನ್ ತೊಗೊಂಡಿರ್ತೀವಿ. ಇನ್ನು ಮುಂದೆ ನಾನು ಒಳ್ಳೆ ಬದುಕಬೇಕು, ನನ್ನ ಜೀವನನ ಯೇಸುಗೆ ಬಿಟ್ಕೊಡ್ಬೇಕು ಅಂತ ಎಲ್ಲ ಡಿಸಿಷನ್ ಮಾಡಿ ನಾವು ಬರ್ತೀವಿ. ಸ್ವಲ್ಪ ದಿನ ಆಮೇಲೆ ಮತ್ತೆ ನಾವು ಮೊದಲಿನ ಥರನೇ ಆಗ್ತೀವಿ ಅಲ್ವಾ? ಕೇಳಿಸ್ತಾ ಇದೆಯಾ? ಓಕೆ, ಸ್ವಲ್ಪ ಡಿಸ್ಟ್ರಾಕ್ಷನ್ ಇದೆ, ಎಲ್ಲ ಸೆಟಲ್ ಆಗಿ ಫಸ್ಟ್, ಇಲ್ಲಾಂದರೆ ಆಮೇಲೆ ಕಷ್ಟ ಆಗುತ್ತೆ. ಓಕೆ ಓಕೆ ಸೊ ಅದಕ್ಕಾಗಿ ಪವಿತ್ರ ಆತ್ಮರ ನಡೆಸಬೇಕು. ನಾನು ಮಾತಾಡಿದ ಅಥವಾ ಇಲ್ಲಿ ಬ್ರದರ್ಸ್ ಯಾರು ಬಂದು ಮಾತಾಡಿದರು ನಿಮಗೇನು ಯೂಸ್ ಆಗಲ್ಲ. ದೇವ್ರು ಮಾತಾಡಿದರೆ ಮಾತ್ರ ಯೂಸ್ ಆಗೋದು. ಅದಕ್ಕಾಗಿ ಫಸ್ಟ್ ನಾವು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬಿಟ್ಕೊಡ್ಬೇಕು ದೇವರಿಗೆ. ಫುಲ್ ಸರೆಂಡರೆನ್ಸ್ ಬೇಕು. ಆಗ ಮಾತ್ರ ದೇವ್ರು ಮಾತಾಡಿದ್ದು ನಮ್ಮ ಹೃದಯಕ್ಕೆ ತಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಈ ಮಧ್ಯಾಹ್ನ ತನಕ ಕೂತಿದ್ದು ವೇಸ್ಟ್ ಆಗುತ್ತೆ. ಊಟ ಮಾಡ್ಕೊಂಡು ಹಂಗೆ ಹೋಗ್ತೀವಿ ನಾವು, ಅದು ಬೇಡ. ಆ ರೀತಿ ಆಗೋದು ಬೇಡ. ಊಟಕ್ಕಿಂತ ಇಂಪಾರ್ಟೆಂಟ್ ಈ ಊಟ, ನಮ್ಮ ಆಧ್ಯಾತ್ಮಿಕವಾದ ಊಟ. ದೇವ್ರು ಯಾವುದೋ ಒಂದು ಉದ್ದೇಶಕ್ಕಾಗಿ ಕರೆದಿದ್ದಾರೆ. ಸೊ ಆ ಉದ್ದೇಶ ನೆರವೇರಬೇಕು. ಅದಕ್ಕಾಗಿ ಫಸ್ಟ್ ನಾವು ಒಂದು ಒಳ್ಳೆ ಪ್ರಾರ್ಥನೆ ಮಾಡೋಣ. ಸಾಧ್ಯವಾದರೆ ನೀವು ನಿಂತ್ಕೊಬೋದು, ಮೊಣಕಾಲು ಹಾಕ್ಬೋದು, ಕೂರ್ಬೋದು, ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ. ಆದರೆ ನೀವು ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ಕಂಪ್ಲೀಟಾಗಿ ದೇವರಿಗೆ ಬಿಟ್ಕೊಡಿ. ಒಂದೇ ಆಸೆ ಇಟ್ಕೊಳ್ಳಿ, ದೇವರೇ ನಿಮ್ಮ ಚಿತ್ತ ನೆರವೇರಬೇಕು, ನಿಮ್ಮ ಆಳ್ವಿಕೆ ಆಗಬೇಕು, ನನ್ನದೇನೂ ಅಲ್ಲ. ಎಲ್ಲ ಡಿಸ್ಟ್ರಾಕ್ಷನ್ಸ್ ಹೋಗ್ಬೇಕು ಇಲ್ಲಿಂದ. ಈ ಒಂದು ಮಧ್ಯಾಹ್ನ ತನಕ ಏನಿದೆ, ನೀವೇನು ಹೇಳಬೇಕಂತ ನನ್ನ ಕರ್ಕೊಂಬಂದಿದ್ದೀರಾ ಅದು ನೆರವೇರಬೇಕು. ಎಷ್ಟೋ ರಿಟ್ರೀಟ್ಸ್ಗಳಾಗಿದೆ, ಎಷ್ಟೋ ಪ್ರಾರ್ಥನೆಗಳಾಗಿದೆ, ನನ್ನಲ್ಲಿ ಏನು ಬದಲಾವಣೆ ಆಗ್ತಾಯಿಲ್ಲ. ನಾನು ಇರೋ ಥರನೇ ಇದ್ದೀನಿ. ಅದೇ ಶೋಧನೆಗಳು, ಅದೇ ಇದರಲ್ಲಿ ಬಿದ್ದು ಎದ್ದು, ಅದೇ ಗೋಳಾಟ, ಅದೇ ನೋವು, ಅದೇ ಪ್ರಾಬ್ಲಮ್ಸ್, ಅಲ್ಲೇ ಇದ್ದೀವಿ. ನಾವು ಇಸ್ರಾಯೇಲರು ಬೆಟ್ಟ ಸುತ್ತದಂಗೆ ಅದೇ ಬೆಟ್ಟ ಸುತ್ತುತ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇಲ್ಲ. ನಾವು ಮುಂದೆ ಹೋಗಬೇಕು. ದೇವರು ನಮ್ಮನ್ನು ಮುಂದೆ ಹೋಗೋಕ್ಕೆ ಕರೆದಿರೋದು, ಯೇಸುವಿನ ಹಾಗೆ ಆಗೋಕ್ಕೆ ನಮ್ಮನ್ನು ಕರೆದಿರೋದು. ಸುಮ್ಮನೆ ಮಕ್ಕಳ ಥರನೇ ಇರೋಕ್ಕಲ್ಲ, ನಾವು ಯೇಸು ಥರ ಆಗಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಹೊತ್ತು ಸ್ತುತಿ ಮಾಡೋಣ ದೇವರಿಗೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಚಿತ್ತ ನೆರವೇರಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ನೀವು ಸ್ತುತಿ ಮಾಡಿ, ಎಲ್ಲರೂ ಗಟ್ಟಿಯಾಗಿ ಸ್ತುತಿ ಮಾಡಿ, ಗಟ್ಟಿಯಾಗಿ ಸ್ತುತಿ ಮಾಡಿ, ಜೋರಾಗಿ ಸ್ತುತಿ ಮಾಡಿ, ನಿಮ್ಮ ಬಾಯಿ ತೆರೆದು ನೀವು ಸ್ತುತಿ ಮಾಡಿ. ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಲಾರ್ಡ್. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಚಿತ್ತ ನೆರವೇರಲಿ ಅಪ್ಪ, ನಿಮ್ಮ ಆಳ್ವಿಕೆ ಅಪ್ಪ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಂದು ಸ್ವರ್ಗದ ಅನುಭವ ಉಂಟಾಗಲಿ ಅಪ್ಪ, ನಿಮ್ಮ ಒಂದು ಪ್ರಸನ್ನತೆಯ ಅನುಭವ ಉಂಟಾಗಲಿ ಅಪ್ಪ. ಎಸ್ ಲಾರ್ಡ್, ನಿಮ್ಮ ಪ್ರಸನ್ನತೆ ಮುಂದೆ ನಮ್ಮ ಎಲ್ಲ ಬೇಡದಂಥ ಕತ್ತಲೆ ಎಲ್ಲ ಬಿಟ್ಟು ಹೋಗುವುದಪ್ಪ. ಆ ಒಂದು ಅನುಭವ ನಮಗೆ ಆಗಬೇಕಪ್ಪ.
ಎಸ್ ಲಾರ್ಡ್, ಆ ಶಿಲುಬೆಯ ಪ್ರಕಟಣೆ ಇಂದು ನಮಗೆ ಆಗ್ಬೇಕಪ್ಪ. ಇಂದು ಹೃದಯದಲ್ಲಿ ಅಪ್ಪ ನಿಮ್ಮ ಸಾನ್ನಿಧ್ಯ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಲೆಟ್ ಯೋರ್ ವಿಲ್ ಬಿ ಡನ್ ಫಾದರ್, ಲೆಟ್ ಯೋರ್ ವಿಲ್ ಬಿ ಡನ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮ್ಮ ಸಂಪೂರ್ಣವಾದ ಆಳ್ವಿಕೆ ಉಂಟಾಗಲಿ ಅಪ್ಪ. ಎಸ್ ಲಾರ್ಡ್, ಯು ಟೇಕ್ ಕಂಪ್ಲೀಟ್ ಕಂಟ್ರೋಲ್ ಹೋಲಿ ಸ್ಪಿರಿಟ್. ಎಲ್ಲ ಶಾರೀರಿಕವಾದದ್ದು ಲಯವಾಗಲಿ ಅಪ್ಪ, ಎಲ್ಲ ಮಾನಸಿಕವಾದದ್ದು ಲಯವಾಗಲಿ ಅಪ್ಪ. ನೀವು ಮಾತನಾಡಬೇಕಪ್ಪ, ನಿಮ್ಮ ಮಾತುಗಳು ಮಾತ್ರ ಬರಬೇಕಪ್ಪ, ನಮ್ಮ ಹೃದಯಗಳು ತೆರೆಯಲ್ಪಡಲಿ ಅಪ್ಪ. ಎಸ್ ಲಾರ್ಡ್, ನಾವು ಯೋಚನೆ ಮಾಡಿದ್ದು ಬರಬಾರ್ದಪ್ಪ, ನಮ್ಮ ಆಲೋಚನೆಗಳು ಬರಬಾರ್ದಪ್ಪ, ನಿಮ್ಮ ಆಲೋಚನೆಗಳು ಮಾತ್ರ ಬರಬೇಕಪ್ಪ. ಎಸ್ ಲಾರ್ಡ್, ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಬಲಹೀನತೆಯಲ್ಲಿ ನಿಮ್ಮ ಕೃಪೆಯನ್ನು ಕಾಣುವ ಆ ಒಂದು ಪ್ರಾಮಿಸ್ ನೆರವೇರಲಿ ಅಪ್ಪ. ಈ ಸಮಯದಲ್ಲಿ ನಿಮ್ಮ ಕೃಪೆ ಕಾಣಲ್ಪಡಬೇಕಪ್ಪ, ನಿಮ್ಮ ಕೃಪೆ ಅನುಭವವಾಗಬೇಕಪ್ಪ. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲರ ಹೃದಯಗಳು ತೆರೆಯಲ್ಪಡಲಿ ಅಪ್ಪ. ನಿಮ್ಮ ಪ್ರಕಟಣೆ ಆಗ್ಬೇಕಪ್ಪ, ನಿಮ್ಮ ಪ್ರೀತಿಯ ಪ್ರಕಟಣೆ ಆಗ್ಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್. ಎಲ್ಲ ಡಿಸ್ಟ್ರಾಕ್ಷನ್ಸ್ ಗಳು ಲಯವಾಗಿ ಹೋಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ನಮ್ಮನ್ನು ನೀವು ಬರಮಾಡಿಕೊಂಡಿದ್ದೀರಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್. ಹಲ್ಲೆಲೂಯಾ. ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇವಪ್ಪ, ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್. ಇಲ್ಲಿ ಬಂದು ಹೋಗುವಾಗಪ್ಪ ಎಲ್ಲರೂ ನಿಮ್ಮನ್ನು ಪಡೆದುಕೊಂಡು ಹೋಗುವಂತೆ ಆಗಲಿ ಅಪ್ಪ, ನಿಮ್ಮ ಅನುಭವ ಪಡೆದುಕೊಂಡು ಹೋಗುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಪ್ರಕಟಣೆ ಉಂಟಾಗಲಿ ಅಪ್ಪ, ಎಲ್ಲರ ಹೃದಯದಲ್ಲಿ ಅಪ್ಪ, ನಿಮ್ಮ ಪ್ರೀತಿಯ ಪ್ರಕಟಣೆ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀವು ಕೇಳುವುದಕ್ಕಿಂತ ಮುಂಚೆ ತಿಳಿದಂತ ದೇವರವರು. ಕೆಟ್ಟವರಾದ ತಂದೆ ತಾಯಿ ನಮ್ಗೆ ಎಷ್ಟು ಒಳ್ಳೆಯದನ್ನು ಕೊಡೋದಾದ್ರೆ ಸ್ವರ್ಗದಲ್ಲಿರೋ ನಮ್ಮ ತಂದೆ ನಮಗೆ ಇನ್ನೆಷ್ಟು ಒಳ್ಳೇದು ಕೊಡಬಾರದು? ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಅದಕ್ಕೋಸ್ಕರನೇ ಕರೆದಿದ್ದಾರೆ. ಉತ್ತಮವಾದದ್ದು ಯೇಸು ಕ್ರಿಸ್ತರು ಮಾತ್ರ. ಯೇಸು ಬಿಟ್ಟರೆ ಬೇರೆ ಯಾರು ಉತ್ತಮವಾಗಿದ್ದು ಏನೂ ಇಲ್ಲ. ಅವರೇ ಶ್ರೇಷ್ಠವಾದ ಉತ್ತಮವಾದ ಒಂದು ಕೊಡುಗೆ. ಆ ಕೊಡುಗೆಯನ್ನು ಕೊಡ್ಲಿಕ್ಕೆ ದೇವರು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಪ್ರಾರ್ಥಿಸೋಣ, ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಸ್ ಲಾರ್ಡ್, ನಿಮ್ಮ ಚಿತ್ತ ಮಾತ್ರ ನೆರವೇರ್ಬೇಕಪ್ಪ. ನಾವು ಪರಲೋಕ ಪ್ರಾರ್ಥನೆ ಮಾಡುವಾಗ ಅದ್ರಲ್ಲಿ ಹೇಳ್ತೇವೆ, ನಿಮ್ಮ ಚಿತ್ತ ನೆರವೇರಲಿ, ಸ್ವರ್ಗದಲ್ಲಿ ನೆರವೇರುವ ಹಾಗೆ ಇಲ್ಲೂ ನೆರವೇರಲಿ. ಎಸ್ ಲಾರ್ಡ್, ನಿಮ್ಮ ಚಿತ್ತ ಇಲ್ಲೂ ನೆರವೇರಬೇಕಪ್ಪ. ಸ್ವರ್ಗದಲ್ಲಿ ಹೇಗೆ ದೇವದೂತರು ಸಂಪೂರ್ಣವಾಗಿ ನಿಮ್ಮನ್ನು ಆರಾಧಿಸುತ್ತಾ ನಿಮ್ಮ ಚಿತ್ತಕ್ಕೆ ಅವರು ಸರೆಂಡರ್ ಆಗಿರ್ತಾರೋ, ಅದೇ ರೀತಿ ನಾವು ಕೂಡ ಆಗ್ಬೇಕಪ್ಪ. ನಿಮ್ಮ ಚಿತ್ತ ಇಲ್ಲಿ ಬರಲಿ ಅಪ್ಪ. ಈ ಸಮಯದಲ್ಲಿ ಆ ಸ್ವರ್ಗದ ಅನುಭವ ಉಂಟಾಗಲಿ ಅಪ್ಪ. ಎಸ್ ಲಾರ್ಡ್. ಅಂದು ಎಜೆಕಿಯೇಲ್ ಅಪ್ಪ ಪ್ರವಾದನೆ ಮಾಡಿದಾಗ ಆ ಸತ್ತು ಹೋಗಿ ಕೊಳತಂತ ಶವಗಳು, ಮೂಳೆಗಳು ಅಪ್ಪ, ಆತ ಪ್ರವಾದಿಸಿದಾಗ ಆ ಮೂಳೆಗಳಿಗೆ ಜೀವ ಬಂತು ಅಪ್ಪ, ಆ ಶವಗಳಿಗೆ ಜೀವ ಬಂತು ಅಪ್ಪ. ಅವರೆಲ್ಲರೂ ಅಪ್ಪ ಸೈನಿಕರಾಗಿ ಎದ್ದು ನಿಂತರಪ್ಪ. ಆ ಒಂದು ಅನುಭವ ಉಂಟಾಗಬೇಕಪ್ಪ. ಎಸ್ ಲೋ, ನಿಮ್ಮ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಪ್ಪ. ನಾವು ನಂಬ್ತೇವೆ ಅಪ್ಪ, ನಿಮ್ಮ ವಾಕ್ಯಕ್ಕೆ ಶಕ್ತಿ ಇದೆ ಅಪ್ಪ. ಸತ್ತಂತ ಈ ಜೀವಕ್ಕೆ ಅಪ್ಪ ಮತ್ತೊಮ್ಮೆ ಜೀವ ಕೊಟ್ಟು ಅಪ್ಪ ನಮ್ಮನ್ನು ಅಪ್ಪ ಸೈನಿಕರಾಗಿ ಮಾಡುವಂತ ಶಕ್ತಿ ನಿಮ್ಮ ವಾಕ್ಯಕ್ಕಿದೆ. ಸೈನಿಕರನ್ನಾಗಿ ಮಾಡಲು ನಮ್ಮನ್ನು ಕರೆತಂದಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಆ ಒಂದು ಅನುಭವ ಆಗ್ಬೇಕಪ್ಪ, ಒಂದು ಜೀವದ ಅನುಭವ ಆಗ್ಬೇಕಪ್ಪ, ಬೆಳಕಿನ ಅನುಭವ ನಮಗೆ ಆಗ್ಬೇಕಪ್ಪ. ಎಲ್ಲ ಮಾನಸಿಕವಾದದ್ದು ಲಯವಾಗಿ ಹೋಗಲಪ್ಪ. ನಮ್ಮ ಪ್ಲಾನ್ಸ್ಗಳು ಲಯವಾಗಿ ಹೋಗಲಿ ಬೇಡಪ್ಪ. ನಿಮ್ಮ ಪ್ಲಾನ್ಸ್ಗಳು ಮಾತ್ರ ನೆರವೇರಲಿ ಅಪ್ಪ. ಎಸ್ ಲಾರ್ಡ್. ಯೆಶಾಯನಿಗೆ ಆದಂಥ ಅನುಭವ, ಯೌವನರಿಗೆ ಆದಂಥ ಅನುಭವ, ಆ ನಿಮ್ಮ ಪ್ರಸನ್ನತೆಯಲ್ಲಿ ಅವರಿಗೆ ಆದಂಥ ಅನುಭವ, ಆ ಅನುಭವ ನಮ್ಗೆ ಆಗ್ಬೇಕಪ್ಪ. ನೀವು ಎಷ್ಟು ಪವಿತ್ರರು ಎಂಬ ಅನುಭವ ನಮ್ಗೆ ಆಗ್ಬೇಕಪ್ಪ. ಎಷ್ಟು ಉನ್ನತವಾದ ದೇವರು ಎಂಬ ಅನುಭವ ನಮಗೆ ಆಗ್ಬೇಕಪ್ಪ. ನೀವು ಯಾರು ಎಂಬ ಅನುಭವ ನಮಗೆ ಆಗ್ಬೇಕು ಈ ಸಮಯದಲ್ಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹೋಲಿ ಸ್ಪಿರಿಟ್, ಟೇಕ್ ಕಂಪ್ಲೀಟ್ ಕಂಟ್ರೋಲ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್.
Praise you, Lord. Hallelujah. Stotra, 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 stotra. Thank you, Lord. Thank you, Lord. Thank you, Lord. Let your will be done, Lord. Thank you, Lord. ಎಲ್ಲ ಹೃದಯಗಳು ತೆರಳಲ್ಪಡಲಿ ಅಪ್ಪ. Yes, Lord. Thank you, Lord. ನಿಮ್ಮ ವಾಕ್ಯ ಸಾರಲ್ಪಡಲಿ ಅಪ್ಪ. ಪವಿತ್ರಾತ್ಮ ಭರಿತವಾದ ವಾಕ್ಯಗಳು ಸಾರಲ್ಪಡಲಿ ಅಪ್ಪ. ಮಾನಸಿಕವಾದ ಮಾತುಗಳು ಬೇಡಪ್ಪ. ಪವಿತ್ರಾತ್ಮ ಭರಿತವಾದ ಮಾತುಗಳು, ನೀವು ಆಡಿದ ಮಾತುಗಳು ಜೀವದಾಯಕ, ದೇವರ ಆತ್ಮವನ್ನು ತರುತ್ತದೆ. ಸೃಷ್ಟಿ ಮಾಡುವಾಗ ಅಪ್ಪ ದೇವರ ಆತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ನೀವು ಮಾತನಾಡಿದಾಗ ಅಪ್ಪ ಅಲ್ಲಿ ಸೃಷ್ಟಿ ಆಯಿತು, ಅಲ್ಲಿ ಕಾರ್ಯ ಆಯಿತು. ಪವಿತ್ರಾತ್ಮ ನಿಮ್ಮ ವಾಕ್ಯವನ್ನು ತೆಗೆದುಕೊಂಡು ಅಪ್ಪ ಅದನ್ನು ಕಾರ್ಯರೂಪದಲ್ಲಿ ಮಾಡಿದರು. ಅದೇ ರೀತಿ ಪವಿತ್ರಾತ್ಮರಲ್ಲಿ ಚಲಿಸ್ತಾ ಇದ್ದಾರೆ. ಪವಿತ್ರಾತ್ಮರು ಚಲಿಸ್ತಾ ಇದ್ದಾರೆ. ಆ ಪವಿತ್ರಾತ್ಮರಿಗೆ ಬಿಟ್ಟು ಕೊಟ್ಟಾದಾಗ ಹೇಗೆ ಮರಿಯಳ ಉದರದಲ್ಲಿ ಯೇಸು ಜನಿಸಿದ್ರು, ಅದೇ ರೀತಿ ಇಂದು ನಮಗೆ ಯೇಸುವಿನ ಅನುಭವ ಆಗ್ತದೆ ನಮ್ಮ ಹೃದಯದಲ್ಲಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಪ್ರೀತಿ ಬೇಕು ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಯು ವಿಲ್ ಬಿ ಡನ್ ಲಾರ್ಡ್. ಒಂದು ಸ್ಥಳಕ್ಕಾಗಿ ಸ್ತೋತ್ರ ಅಪ್ಪ, ಈ ಒಂದು ಪ್ರಾರ್ಥನೆಗಾಗಿ ಸ್ತೋತ್ರ ಅಪ್ಪ, ಈ ಒಂದು ಜಾಗಕ್ಕಾಗಿ ಸ್ತೋತ್ರ ಅಪ್ಪ. ಎಸ್ ಲಾರ್ಡ್, ಪ್ರತಿಯೊಂದಕ್ಕಾಗಿ ಸ್ತೋತ್ರ ಹೇಳ್ತಾ ಇದೆ ಅಪ್ಪ. ಎಸ್ ಲಾರ್ಡ್, ಆ ಒಂದು ಅನುಭವ ಆಗ್ಬೇಕಪ್ಪ. ಕೇವಲ ಕೇಳೋದು ಮಾತ್ರ ನಿಜವಾಗ್ಲೂ ಇಲ್ಲೆಲ್ಲರಿಗೂ ಅನುಭವ ಆಗಲಿ ಅಪ್ಪ. ಎಲ್ಲರಿಗೂ ನಿಮ್ಮ ಅನುಭವ ಆಗ್ಬೇಕಪ್ಪ. ಒಂದು ಭಯ ಉಂಟಾಗಲಿ, ಒಂದು ಭಕ್ತಿ ಉಂಟಾಗಲಿ ಅಪ್ಪ, ದೈವ ಭಯ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಒಂದು ಟ್ರಾನ್ಸ್ಫಾರ್ಮೇಷನ್ ಉಂಟಾಗಲಿ ಅಪ್ಪ. ಎಸ್ ಲಾರ್ಡ್, ಒಂದು ಟ್ರಾನ್ಸ್ಫಾರ್ಮೇಷನ್, ಒಂದು ಪರಿವರ್ತನೆ ಉಂಟಾಗಲಿ ಅಪ್ಪ. ಹೇಗೆ ದುಂದುಗಾರ ಮಗ ಹೇಗೆ ಆತ ಓಡಿ ಹೋಗಿ ಕೊನೆಗೆ ಅವನಿಗೆ ಅರ್ಥವಾಗುತ್ತೋ ಅವನು ಮಾಡಿದ ತಪ್ಪು, ಇನ್ನು ನಾನು ತಂದೆಯ ಮನೆಗೆ ಮರಳಿ ಹೋಗ್ತೇನಂತ, ಆ ಒಂದು ಅನುಭವ ನಮ್ಗೆ ಆಗಲಿ ಅಪ್ಪ. ಒಂದು ರಿಯಲೈಸೇಷನ್ ನಮ್ಗೆ ಆಗಲಿ ಅಪ್ಪ. ಈ ಸಮಯದಲ್ಲಿ ನಾನು ಮರಳಿ ನನ್ನ ತಂದೆ ಮನೆಗೆ ಹೋಗ್ತೇನೆ. ನನ್ನ ತಂದೆಯ ಮನೆಯಲ್ಲಿ ಆಳುಗಳಿಗೂ ಕೂಡ ಒಳ್ಳೆಯ ಕೃಪೆ ಇದೆ. ಅಷ್ಟಿರುವಾಗ ಮಗನಾಗಿರೋ ನನಗೆ ಇನ್ನೆಷ್ಟು ಕೃಪೆ ಕೊಡ್ತಾರೆ. Thank you, Lord. Thank you, Jesus. Praise you, Lord. Hallelujah. Thank you, Lord. Let your will be done, Lord. Thank you, Lord. Thank you, Lord. ಅನುಭವ ಮಾಡೋಣ. Thank you, Lord. Thank you, Father. Thank you, Jesus. Thank you, thank you, thank you, Lord. Amen. Praise the Lord. ಖಂಡಿತವಾಗಿ ದೇವರು ನಡೆಸ್ತಾರೆ ಒಳ್ಳೆ ರೀತಿಯಲ್ಲಿ. ಇವತ್ತು ನಾವು ದೇವರಿಗೆ ಬಿಟ್ಕೊಡ್ಬೇಕು. ದೇವರ ಪ್ರಸನ್ನತೆ ಇದೆ. ಸೊ ನಮ್ಮ ಮಾನಸಿಕವಾದುದು ಏನು ನಡಿಬಾರ್ದಷ್ಟೇ. ದೇವರ ಚಿತ್ತಕ್ಕೆ ನಾವು ಸಂಪೂರ್ಣವಾಗಿ ಬಿಟ್ಕೊಟ್ಟು ನಾವು ಇಲ್ಲಿಂದ ಹೋಗುವಾಗ ಸೈನಿಕರಾಗಿ ನಾವು ಹೋಗೋಣ. ನಮ್ಮನ್ನು ಸೈನಿಕರಾಗಿ ಕರೆದಿದ್ದು, ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ಮಕ್ಕಳಾಗೇ ಇದ್ದೀವಿ. ನಾವು ಸೈನಿಕರಾಗಬೇಕು. ನಾವು ಸ್ವಲ್ಪ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಗೆ ಬರಬೇಕು. ನಮಗೆಲ್ಲರಿಗೂ ಗೊತ್ತಿದೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಎಷ್ಟೋ ನಿಯಮಗಳನ್ನು ಕೊಟ್ಟರು. ನಿಯಮಗಳನ್ನು ಕೊಟ್ಟಿದ್ದ ಉದ್ದೇಶ ಇಷ್ಟೇ, ಅವರು ಒಳ್ಳೆಯದಾಗಲಿ, ಅವ್ರು ಚೆನ್ನಾಗಾಗಲಿ, ಅಟ್ಲೀಸ್ಟ್ ಅವರಲ್ಲೊಂದು ಮನ ಪರಿವರ್ತನೆ ಆಗಲಿ, ಇವರು ತಿರುಗಿ ನನ್ನ ಹತ್ರ ಬರಲಿ. ಯಾಕಂದರೆ ಆಲ್ರೆಡಿ ಎಲ್ಲರಲ್ಲೂ ಪಾಪ ಇತ್ತು. ನಮಗೆಲ್ಲರಿಗೂ ಗೊತ್ತಿದೆ, ಆದಾಮನ ಮುಖಾಂತರ ಎಲ್ಲರೊಳಗೂ ಪಾಪ ಇತ್ತು. ಸೊ ಪಾಪ ಇಟ್ಕೊಂಡು ನಾವೆಲ್ಲರೂ ಸತ್ತೋಗ್ಬಿಟ್ರೆ ನಾವು ನರಕ ಗ್ಯಾರಂಟಿ. ಆದರೆ ದೇವ್ರಿಗೆ ಇಷ್ಟ ಇಲ್ಲ ನಾವು ನರಕಕ್ಕೆ ಹೋಗ್ಬೇಕಂತ. ದೇವ್ರಿಗೆ ಒಂದೇ ಆಸೆ, ಮಕ್ಕಳು ಮನೆಗೆ ವಾಪಸ್ ಬರಬೇಕು. ಮನೆಯಿಂದ ಹೊರಗೆ ಹೋಗಿ ಸತ್ತೋಗ್ಬಿಟ್ರೆ ಯಾರೂ ನೋಡೋದಿಲ್ಲ. ಸೊ ದೇವ್ರು ಇಷ್ಟಪಟ್ಟರು ತುಂಬ, ಇವರೆಲ್ಲರೂ ಮನೆಗೆ ವಾಪಸ್ ಬರಲೇಬೇಕು, ಇವ್ರನ್ನೇಗಾದರೂ ಮಾಡಿ ಕರ್ಕೊಂಬರ್ಬೇಕು ಮನೆಗೆ ಅಂತ ಹೇಳ್ಬಿಟ್ಟು ದೇವರು ತುಂಬ ನಿಯಮಗಳು ಕೊಟ್ಟರು. ಎಷ್ಟೋ ಪ್ರವಾದಿಗಳನ್ನು ಕಳಿಸ್ಕೊಟ್ರು. ಅವರ ಹೃದಯದ ಆಸೆನ ಅವರಿಗೆ ವ್ಯಕ್ತಪಡಿಸೋಕ್ಕೆ ದೇವ್ರು ತುಂಬ ಟ್ರೈ ಮಾಡಿದರು. ನಮಗದು ಅರ್ಥ ಆಗಲ್ಲ. ಆದರೆ ದೇವ್ರ ಹೃದಯನ ಒಂದ್ಸಲಿ ನಾವು ಯೋಚನೆ ಮಾಡಿದ್ರೆ, ಥಿಂಕ್ ಮಾಡಿ ದೇವ್ರ ಹೃದಯನ ಎಷ್ಟು ವರ್ಷ, ಒಂದೆರಡು ದಿನ ಅಲ್ಲ, ಸುಮಾರು ವರ್ಷಗಳು, ಸಾವಿರಾರು ಗಟ್ಟಲೆ ವರ್ಷಗಳು ದೇವರು ಅವರ ಹೃದಯದ ಆಸೆನ ಹೇಳ್ತಾ ಇದ್ದಾರೆ. ನೀವು ವಾಪಸ್ ಬನ್ನಿ, ನೀವು ಮಾಡ್ತಿರೋದು ತಪ್ಪು ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಅವರ ಮೊಂಡು ಸ್ವಭಾವ, ಅವರಲ್ಲಿ ಅವಿಧೇಯತೆಯ ಆತ್ಮ ಇತ್ತು. ಅವರು ದೇವರಿಗೆ ವಿರುದ್ಧವಾಗಿಯೇ ಬದುಕಿದ್ರು. ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಿಲ್ಲ. ಆದರೆ ಪ್ರಾರ್ಥನೆ ಮಾಡ್ತಾಯಿದ್ರು, ದೇವರಿಗೆ ಆರಾಧನೆ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಆದರೆ ಹೃದಯದಲ್ಲಿ ಒಂದು ಪರಿವರ್ತನೆ ಇರಲಿಲ್ಲ. ಪಾಪ ಹಂಗೆ ಇತ್ತು. ದೇವ್ರ ಪ್ರವಾದಿಗಳನ್ನು ಕಳಿಸಿದ್ರು. ಎಷ್ಟು ಪ್ರವಾದಿಗಳನ್ನು ದೇವ್ರು ಕಳಿಸಿದ್ರು, ಎಷ್ಟು ಜನರನ್ನ ದೇವ್ರು ಕಳಿಸಿದ್ರು. ಆದರೂ ಅವ್ರಿಗೆ ಅರ್ಥ ಆಗಿಲ್ಲ. ಅವರನ್ನು ಸಾಯಿಸಿದ್ರು. ಕೊನೆಗೆ ದೇವರಿಗೆ ಗೊತ್ತಾಯಿತು, ಈಗ ಇದು ವರ್ಕೌಟ್ ಆಗ್ತಾ ಇಲ್ಲ,
ಇವ್ರಿಗೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇಲ್ಲ, ನಾನು ಏನು ಮಾಡೋಕ್ಕೆ ಟ್ರೈ ಮಾಡಿದ್ರು ಇವ್ರು ಹೆದರ್ತಾ ಇದ್ದಾರೆ ಬಿಟ್ಟರೆ ನನ್ನ ಹತ್ರ ಬರ್ತಾ ಇಲ್ಲ. ಇಸ್ರಾಯೇಲ್ರು ಬರೀ ಹೆದ್ರಿದ್ ಮಾತ್ರ ದೇವ್ರಿಗೆ ಹೆದ್ರಿದ್ ಮಾತ್ರ. ಅಯ್ಯೋ ದೇವ್ರು ಸಾಯಿಸ್ಬಿಡ್ತಾರೆ, ದೇವ್ರು ಕೊಂದಾಕ್ಬಿಡ್ತಾರೆ, ದೇವ್ರು ನಾಶ ಮಾಡ್ತಾರೆ, ನಾವು ಈ ನಿಯಮ ಮಾಡಿಲ್ಲ ಅಂದರೆ ದೇವ್ರು ನಮ್ಮನ್ನು ಏನಾದರೂ ಮಾಡ್ತಾರೆ. ಅದೇ ಭಯದಲ್ಲಿದ್ದರು. ದೇವ್ರು ಅದನ್ನು ಮಾಡೋಕ್ಕಲ್ಲ ಕಳಿಸಿದ್ದು ಅವ್ರನ್ನೆಲ್ಲ. ನನ್ನ ಹತ್ರ ಬನ್ನಿ, ನಾನು ತಂದೆ, ದೇವ್ರಕ್ಕಿಂತ ಮಿಗಿಲಾಗಿ ನನ್ನ ಸ್ವಭಾವ ತಂದೆ ಸ್ವಭಾವ. ನಾನು ಪ್ರೀತಿ ಮಾಡ್ತೇನೆ ನಿಮ್ಮನ್ನು. ನನ್ನನ್ನು ನೋಡಿ ಯಾರಿಗೂ ಅರ್ಥ ಆಗಿಲ್ಲ. ಕೊನೆಗೆ ದೇವರೇ ಬಂದರು. ಯೋಚನೆ ಮಾಡಿ, ದೇವರೇ ಬಂದರು. ಸರಿ, ನಾನೇ ಹೋಗ್ಬಿಟ್ಟು ಇವ್ರಿಗೆ ಹೇಳ್ತೀನಿ ನನ್ನನ್ನು ನೋಡಿ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಅಂತ. ಅದು ಅರ್ಥ ಆಗಿಲ್ಲ ಅವರಿಗೆ. ಯೇಸುವನ್ನು ಸಾಯಿಸಿದರು. ಎಂಥ ಸ್ವಭಾವ! ನಾವು ತಿಳ್ಕೊಬೋದು, ನಾವು ಇರಲಿಲ್ಲಲ್ಲ 2000 ವರ್ಷಗಳ ಹಿಂದೆ, ನಾವೆಲ್ಲರೂ ಇದ್ದಿದ್ದರೆ ಯೇಸು ನಾವು ಕಾಪಾಡ್ತಿದ್ವಿ ಅಂತ. ಖಂಡಿತ ನಾವು ಕಾಪಾಡ್ತಿರ್ಲಿಲ್ಲ. ನಾವು ಯೇಸುನ ಶಿಲುಬೆಗೆ ಏರಿಸ್ತಾ ಇದ್ವಿ. ಯೇಸುವಿಗೆ ನಾವೇನು ಮುಂದೆ ನಿಂತ್ಕೊಂಡ್ಬಿಟ್ಟು ಶಿಲುಬೆಗೆ ಹಾಕಬೇಕಂತ ಇರಲಿಲ್ಲ. ನಾವು ಪಾಪ ಮಾಡಿದ್ದೆ ಸಾಕು, ಯೇಸುವಿನ ಶಿಲುಬೆಗೆ ಹಾಕಿದ್ದು ಅದಕ್ಕೆ, ಪಾಪ ಮಾಡಿದ್ದಕ್ಕೆ. ಯೋಚನೆ ಮಾಡಿ, ನನಗೋಸ್ಕರ ಯೇಸು ಸತ್ತಿದ್ದು. ಅವ್ರು ಬಂದು ಹೇಳ್ತಾ ಇದ್ದಾರೆ, ನನ್ನನ್ನು ನೋಡು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೇನೆ, ದೇವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನೋಡಿ ದೇವ್ರನ್ನ ನೋಡಿ, ದೇವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನೀವು ಯಾಕೆ ದೇವ್ರಿಗೆ ಹೆದರ್ತಾ ಇದ್ದೀರಾ? ದೇವ್ರಿಗೆ ಹೆದರ್ಬೇಕಂತ ಇಲ್ಲ. ಈಸ್ ಫಾದರ್, ಅವ್ರ ತಂದೆ. ಮನೆಗೆ ಕರ್ಕೊಂಡು ಹೋಗಕ್ಕೆ ನಾನು ಬಂದಿರೋದು ನಿಮ್ಮನ್ನು. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಬರೀ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಆರಾಧನೆ ಏನೇನೋ, ನಿಮಗೆ ಗೊತ್ತಿರೋದು ಏನೇನೋ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಬಿಟ್ಟರೆ ದೇವ್ರ ಹತ್ರ ನೀವು ಬರ್ತಾ ಇಲ್ಲ. ನೀವು ಸತ್ರೆ ನರ್ಕಕ್ಕೆ ಹೋಗ್ತೀರಾ. ಯಾಕೆ ನರ್ಕಕ್ಕೆ ಹೋಗ್ತೀರಾ? ಅದನ್ನು ಹೇಳಿದರು ಯೇಸ್ವಾಮಿ, ಒಳ್ಳೆ ರೀತಿಯಲ್ಲಿ ಹೇಳಿದರು, ಅರ್ಥ ಮಾಡಿಸ್ಕೊಂಡು ಹೇಳಿದರು, ಪ್ರೀತಿಯಿಂದ ಹೇಳಿದರು. ಎಷ್ಟು ಪೇಷನ್ಸ್ ಇರ್ಬೋದು ದೇವರಿಗಲ್ವಾ? ಎಷ್ಟು ಪೇಷನ್ಸ್ ಇರ್ಬೋದು? ಹಳೆ ಒಡಂಬಡಿಕೆಯಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಎಲ್ಲರೂ ಸಾಯ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಅವ್ರು ಬಂದು ಅರ್ಥ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ ನನ್ನ ಹೃದಯ ನೋಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಹಾರ್ಟ್, ಐ ಆಮ್ ಫಾದರ್, ನಾನು ತಂದೆ. ಅದು ಅರ್ಥ ಆಗಿಲ್ಲ, ಯೇಸುನ ಸಾಯಿಸ್ಬಿಟ್ರು. ಅಲ್ಲಿಗೆ ಮುಗ್ದಿಲ್ಲ, ಪವಿತ್ರಾತ್ಮನ ಕಳಿಸ್ಕೊಟ್ರು. ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ರು. ಇವತ್ತು ದೇವ್ರು ಅದೇ ಮಾಡ್ತಾ ಇರೋದು. ವಾಕ್ಯಗಳ ಮುಖಾಂತರ, ಈ ಪ್ರಾರ್ಥನೆ ಮುಖಾಂತರ ದೇವ್ರು ಒಂದೇ ಹೇಳ್ತಾ ಇರೋದು, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಆ ಪ್ರೀತಿ ನಮಗೆ ಅರ್ಥ ಆಗಲ್ಲ, ಆ ಪ್ರೀತಿ ನಮಗೆ ಅರ್ಥ ಆಗಬೇಕು. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ನಾವು ಕೇಳೋಣ ದೇವರಿಗೆ, ದೇವರೇ ನನಗೆ ನಿಮ್ಮ ಪ್ರೀತಿನ ವ್ಯಕ್ತ ಮಾಡಿಸ್ಕೊಡಿ. ಯಾಕಂದರೆ ಅವರ ಪ್ರೀತಿಯನ್ನು ವರ್ಣಿಸಲು ನಮಗೆ ಆಗೋದಿಲ್ಲ. ಅದಕ್ಕಾಗಿ ಸಮಯದಲ್ಲಿ ನಾವು ಈ ಒಂದು ಗೀತೆ ಮುಖಾಂತರ ನಮ್ಮ ಆ ಒಂದು ಆಸೆನ ವ್ಯಕ್ತಪಡಿಸೋಣ. ನಮ್ಮ ಆಸೆನ ವ್ಯಕ್ತಪಡಿಸೋಣ. ದೇವರು ತಂದೆ ಪ್ರೀತಿ ನಮಗೆ ಬೇಕು. ಬೇರೆ ಯಾರ್ದು ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ತಂದೆ ಪ್ರೀತಿ ನಮಗೆ ಬೇಕು. ಆ ಪ್ರೀತಿಯಲ್ಲಿ ಎಲ್ಲ ಇದೆ. ಆ ಪ್ರೀತಿನೇ ಯೇಸು ಕ್ರಿಸ್ತರು. ಶಿಲುಬೆ ಧ್ಯಾನ ಮಾಡ್ತೀವಿ, ವರ್ಷ ಶಿಲುಬೆ ಧ್ಯಾನ ಮಾಡ್ತೀವಿ, ಆದರೆ ನಮ್ಮಲ್ಲಿ ಪರಿವರ್ತನೆ ಇಲ್ಲ. ನಾವು ಹಾಗೇ ಇದ್ದೀವಿ ಬಿಟ್ಟರೆ ದೇವರಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಹಾಗಾಗಿ ನಾವು ದೇವರಿಗಾಗಿ ಏನಾದರೂ ಮಾಡಬೇಕು. ಸೊ ಅದಕ್ಕಾಗಿ ಈ ಗೀತೆ ಮುಖಾಂತರ ನಾವು ಹಾಡುತ್ತಾ ದೇವರಿಗೆ ನಮ್ಮ ಆಸೆಯನ್ನು ವ್ಯಕ್ತಪಡಿಸೋಣ. ಎಲ್ಲರೂ ಎದ್ದು ನಿಲ್ಲೋಣ. ನೋಡಿ, ದೇವರ ಪ್ರೀತಿನ ವರ್ಣಿಸಲು ಈ ಹೃದಯ ಸಾಲೋದಿಲ್ಲ. ಆದರೆ ಈ ಹೃದಯ ಇರೋದು ದೇವ್ರ ಪ್ರೀತಿಗೋಸ್ಕರನೇ, ಬೇರೆ ಯಾವುದಕ್ಕೋಸ್ಕರ ಅಲ್ಲ. ಈ ಹೃದಯದಲ್ಲಿ ದೇವರು ಅವರ ಪ್ರೀತಿನ ತುಂಬಿಸ್ತಾರೆ, ಜೀವಜಲನ ತುಂಬಿಸ್ತಾರೆ. ಅದು ತುಂಬಿ ತುಳುಕುತ್ತಂತೆ. ಅಷ್ಟು ಪ್ರೀತಿ ಅವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾವು ತಗೊಂಡಿಲ್ಲ ಅಂದರೆ ತಪ್ಪು ನಮ್ಮದೇ ಆಗುತ್ತೆ. ಸೊ ನಾವು ಕಣ್ಣುಗಳನ್ನು ಮುಚ್ಚೋಣ. ದೇವ್ರ ಪ್ರೀತಿ ವ್ಯಕ್ತವಾಗಿದ್ದು ಶಿಲುಬೆ ಮರಣದ ಮುಖಾಂತರ. ದೇವ್ರ ಕೊನೆಗೆ ತೋರಿಸ್ಕೊಟ್ರು, ನಿಮಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲಲ್ವಾ? ಸರಿ, ನಾನು ನಿಮಗೋಸ್ಕರ ಸಾಯ್ತೀನಿ, ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ನೋಡಿ ಅಂಥೇಳಿ ಪ್ರಾಣ ಕೊಟ್ಟರು. ಯಾರು ಕೊಡಲ್ಲ ನಮಗೆ ಆ ರೀತಿ ಪ್ರಾಣ. 6 ಗಂಟೆಗಳ ಕಾಲ ಶಿಲುಬೆ ಮೇಲೆ ನೇತಾಡಿ ಆ ನೋವು ಅನುಭವಿಸ್ತಾ ಕಷ್ಟಪಡ್ತಾ ಇದ್ರು. ಒಂದೇ ಉದ್ದೇಶಕ್ಕೆ, ದೇವ್ರ ಪ್ರೀತಿ ನಮಗೆ ಅರ್ಥ ಆಗ್ಬೇಕಂತ. ನಾವು ಶಿಲುಬೆನ ನೋಡುತ್ತಾ ಈ ಸಮಯದಲ್ಲಿ ಈ ಗೀತೆಯನ್ನು ಹಾಡುತ್ತಾ ಆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋಣ. ನಾವು ಆಸೆ ಪಡೋಣ, ದೇವರೇ ನಿನ್ನ ಪ್ರೀತಿ ವರ್ಣಿಸಲು ಈ ಹೃದಯ ಸಾಲಲ್ಲಪ್ಪ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಿದೆ ಅಪ್ಪ ಎಂದು ನಾವು ಹಾಡೋಣ.
ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ. ನಾವು ಕಣ್ಣುಗಳನ್ನು ಮುಚ್ಚಿರೋಣ, ಕಣ್ಣುಗಳು ತೆಗೆಯೋದು ಬೇಡ. ಧ್ಯಾನ ಮಾಡ್ತಿರೋಣ ಶಿಲುಬೆನ. ಈ ಪ್ರೀತಿ ವ್ಯಕ್ತ ಆಗ್ಬೇಕಂದ್ರೆ ಅಷ್ಟು ಈಸಿ ಇರಲಿಲ್ಲ. ಈ ಪ್ರೀತಿನ ವ್ಯಕ್ತಪಡಿಸೋಕೆ ದೇವರು ಮನುಷ್ಯರಾಗಬೇಕಿತ್ತು. ಮನುಷ್ಯರು ಮಾತ್ರ ಆಗ್ಬೇಕಾಗಿತ್ತಲ್ಲ, ಅವರು ಆ ನೀತಿವಂತಿಕೆ ಜೀವನ ಬದುಕಬೇಕಾಗಿತ್ತು. ವಾಕ್ಯ ಹೇಳುತ್ತಲ್ಲ, ಅವರು ಸಂಪೂರ್ಣವಾಗಿ ನಮ್ಮಂತೆ ಆದ್ರಂತೆ, ನನ್ನಂತೆ ಆದ್ರು, ನನ್ನಂತೆ ಅವರು ಶೋಧನೆ ಅನುಭವಿಸಿದ್ರು. ನಮಗೆ ಇವತ್ತು ಎಷ್ಟೋ ಶೋಧನೆಗಳು ಬಂದಾಗ ನಾವು ಬೀಳ್ತೀವಿ, ಆದರೆ ಯೇಸು ಯಾವ ಶೋಧನೆಯಲ್ಲೂ ಬಿದ್ದಿಲ್ಲ. ಯಾಕಂದ್ರೆ ಅವರ ತಲೆಯಲ್ಲಿ, ಅವರ ಆಸೆ, ಅವ್ರ ಹೃದಯದಲ್ಲಿ ಒಂದೇ ಇದ್ದಿದ್ದು ನಾನು ಮಾತ್ರ. ಅಷ್ಟು ಮಾತ್ರವಲ್ಲ, ಅವ್ರ ಶಿಲುಬೆ ಮರಣ ಅನುಭವಿಸಬೇಕಾಗಿತ್ತು, ಸಾಯ್ಬೇಕಾಗಿತ್ತು ಯೇಸು ಪ್ರೀತಿನ ವ್ಯಕ್ತಪಡಿಸೋಕೆ. ಅಷ್ಟು ಈಸಿ ಇರಲಿಲ್ಲ. ಸೊ ಆ ಶಿಲುಬೆನ ನಾವು ಧ್ಯಾನ ಮಾಡ್ತಾ ನಾವು ಹಾಡೋಣ. Thank you Lord, thank you Jesus, thank you Lord, please reveal us your love Lord. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ದೇವರು ನಮ್ಮಲ್ಲಿರೋ ಒಂದು ರೋಗನ ನೀಗಿಸಿದ್ರು. ಆ ರೋಗ ಯಾವುದು ಲೌಕಿಕವಾದ ರೋಗ ಅಲ್ಲ, ಪಾಪ ಎಂಬ ರೋಗ. ನಮ್ಮಲ್ಲಿ ಶಾರೀರಿಕವಾದ ರೋಗ ಯಾವುದು ಇದ್ರೂ ನಾವು ಸತ್ತೋಗ್ಬಿಟ್ರೆ ಪರವಾಗಿಲ್ಲ, ಆದರೆ ಒಳಗಡೆ ಪಾಪ ಎನ್ನುವ ರೋಗ ಇದ್ದಿದ್ರೆ ನಾವು ಸತ್ರೆ ಗ್ಯಾರಂಟಿ ನರಕಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಆ ರೋಗನ ಅವ್ರು ತಗೊಂಡ್ರು. ನೋಡಿ, ಯಾರಿಗಾದ್ರೂ ತುಂಬಾ ಜ್ವರ ಬಂದಾಗ, ಕೊರೋನಾ ವೈರಸ್ ಬಂದಿದ್ದಾಗ ಆ ವೈರಸ್ ಬಂದ ವ್ಯಕ್ತಿ ಹತ್ರ ನಾವು ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಆ ವೈರಸ್ ನಮಗೆ ಟ್ರಾನ್ಸ್ಫರ್ ಆಗುತ್ತಂತ. ನಮಗೆಲ್ಲಾದ್ರೂ ಆ ವೈರಸ್ ಬರುತ್ತೋ ಅಂತ ಹೆದರಿಕೆಯಿಂದ ನಾವು ಅವ್ರನ್ನ ತುಂಬಾ ದೂರ ಇಡ್ತಾ ಇದ್ವಿ. ನಾವು ಹತ್ರನೂ ಹೋಗ್ತಾ ಇರಲಿಲ್ಲ. ಸ್ವಂತ ತಂದೆ ಆಗ್ಲಿ ತಾಯಿ ಆಗ್ಲಿ ಅವ್ರನ್ನ ನಾವು ಹತ್ರ ಇಡ್ಕೊಳ್ತಾ ಇರಲಿಲ್ಲ. ಆದ್ರೆ ಯೇಸು ನನ್ನಲ್ಲಿರೋ ಪಾಪ ರೋಗ ಇದೆ ಅಂತ ಗೊತ್ತಿದ್ರು ನನ್ನ ಹತ್ರ ಬಂದ್ರು. ಅವರು ಬಂದು ಆ ರೋಗನ ಅವ್ರ ಒಳಗಡೆ ತಗೊಂಡ್ರು. ನನ್ನನ್ನು ಅವರು ಆ ರೋಗದಿಂದ ಬಿಡುಗಡೆ ಮಾಡಿದ್ರು.
ಇವತ್ತು ನಾನೆಲ್ಲಾದ್ರೂ ಸತ್ತೋಗ್ಬಿಟ್ರೆ, ಸ್ವರ್ಗಕ್ಕೆ ಹೋದ್ರೆ ನಿಜವಾಗ್ಲೂ ನಾನು ಏನೋ ಮಾಡಿದಕ್ಕಲ್ಲ, ಯೇಸು ನನಗೋಸ್ಕರ ಏನೋ ಮಾಡಿದಕ್ಕೇನೆ ನಾವು ಸ್ವರ್ಗಕ್ಕೆ ಹೋಗ್ತಾ ಇರೋದು. ಅನುಭವ ಮಾಡಿ, ನೀವು ಕಣ್ಗಳನ್ನ ಮುಚ್ಚಿ ಆ ಶಿಲುಬೆನ ಧ್ಯಾನ ಮಾಡಿ. ಸುಮ್ಮನೆ ಹಾಡ್ತಾ ಇದ್ರೆ ವೇಸ್ಟ್ ಆಗುತ್ತೆ. ನೀವು ಅದಕ್ಕಿಂತ ಸುಮ್ಮನೆ ಕೂತ್ಕೋಬಹುದು. ಆ ರೀತಿ ಮಾಡೋದಲ್ಲ. ದೇವ್ರನ್ನ ನೋಡಿ ದೇವ್ರಿಗೋಸ್ಕರ ಹಾಡಿ. ದೇವ್ರ ಮುಂದೆ ಇದ್ದಾರೆ, ಯೇಸುನ ಮುಂದೆ ಹಿಡ್ಕೊಂಡ್ಬಿಟ್ಟು ಅವರಿಗೆ ಇದನ್ನ ಹೇಳ್ಬೇಕು. ನೀವು ಹೇಳಿ, ಕಣ್ಣುಗಳನ್ನ ಮುಚ್ಚಿ. ಎಲ್ರು ದಯವಿಟ್ಟು ಕಣ್ಣುಗಳನ್ನ ಮುಚ್ಚಿ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ, ಸಮೃದ್ಧಿ ಜೀವನ ನನಗೆ ನೀಡಿರುವೆ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్ಯ. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య, ಮಹಿಮೆ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య. ಸ್ತೋತ್ರ యేసయ్య, ಮಹಿಮೆ యేసయ్య. ಸ್ತೋತ್ರ యేసయ్య, ಮಹಿಮೆ యేసయ్య. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು యేసయ్య. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಥಿಂಕ್ ಮಾಡಿ. ಶಿಲುಬೆಯಿಂದ ರಕ್ತ ಇಳಿತಾ ಇದೆ. ನಾನು ಶಿಲುಬೆ ಬುಡದಲ್ಲಿದ್ದೀನಿ. ನನ್ನ ಮುಂದೆ ಯೇಸುನ್ನ ಜಡ್ದು ಶಿಲುಬೆಗೆ ಹಾಕಿದ್ದಾರೆ. ನನ್ನ ಪಾಪಗಳ ನಿಮಿತ್ತ ಯೇಸುನ ಶಿಲುಬೆಗೆ ಹಾಕಿರೋದು. ಆ ಶಿಲುಬೆಯಲ್ಲಿ ನಾನು ಇರಬೇಕಾಗಿತ್ತು, ಆದರೆ ನನ್ನ ಬದಲಿಗೆ ಯೇಸು ಶಿಲುಬೆ ಮೇಲೆ ಇದ್ದಾರೆ. ರಕ್ತ ಚೆಲ್ತಾ ಇದೆ. ನಾನು ಶಿಲುಬೆ ಬುಡದಲ್ಲಿದ್ದೀನಿ, ಅವರ ಕಾಲು ಕೆಳಗಡೆ. ಆ ರಕ್ತ ನನ್ನ ತಲೆ ಮೇಲೆ ಬೀಳ್ತಾ ಇದೆ. ಅದನ್ನ ಯೋಚನೆ ಮಾಡಿ ಒಂದ್ಸಲಿ. ಒಂದೊಂದು ಹನಿ ನನ್ನ ತಲೆ ಮೇಲೆ ಬೀಳ್ತಾ ಇದೆ, ಒಂದೊಂದೇ ಹನಿ. ಅದು ಬಿದ್ದಷ್ಟು 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 ನಾನು ಶುದ್ಧಿ ಆಗ್ತಾ ಇದ್ದೀನಿ. ನನ್ನ ಪಾಪ ಎಲ್ಲ ಪರಿಹಾರ ಆಗ್ತಾ ಇದೆ. ಆ ರಕ್ತ ನನ್ನ ಮುಖದಿಂದ ಇಳಿದು ಬರ್ತಾ ಇದೆ. ನನ್ನ ಕೈಯಲ್ಲೆಲ್ಲ ರಕ್ತ. ಆ ರಕ್ತಕ್ಕೆ ಹೊಣೆ ನಾನು, ಆದ್ರೆ ಆ ರಕ್ತ ನನ್ನನ್ನು ಶುದ್ಧಿ ಮಾಡ್ತಾ ಇದೆ. ದೇವರು ಆ ರಕ್ತನ ನೋಡಿ ನನ್ನನ್ನ ನೀತಿವಂತ ಎಂದು ಕರೆದ್ರು. ಅದನ್ನ ನೋಡಿ ನನಗೆ ಪವಿತ್ರಾತ್ಮರನ್ನ ಕೊಟ್ರು. ಯಾಕಂದ್ರೆ ಆ ರಕ್ತದಲ್ಲಿ ನಾನು ನಂಬಿಕೆ ಇಟ್ಟೆ. ನಾನು ಆ ರಕ್ತನ ತಗೊಂಡೋಗಿ ಕೈ ತೊಳೆದು ಬಿಟ್ಟು ಊಟಕ್ಕೆ ಹೋಗಿಲ್ಲ, ಬದಲಿಗೆ ಆ ರಕ್ತನ ಧ್ಯಾನ ಮಾಡ್ತಾ ಇದೆ. ನೀವು ಧ್ಯಾನ ಮಾಡಿ, ಆ ರಕ್ತದ ಮೇಲೆ ವಿಶ್ವಾಸ ಇಡಿ. ನೀವು ಯೇಸುವಿನ ರಕ್ತದ ಮೇಲೆ ವಿಶ್ವಾಸ ಇಟ್ಟರೆ ನಿಜವಾಗ್ಲೂ ದೇವರು ನಿಮಗೆ ಪವಿತ್ರಾತ್ಮರನ್ನ ಕೃಪೆ ಕೊಡ್ತಾರೆ. ನಮಗೆ ಬೇಕು ಅಂತ ಕೃಪೆ ಬೇಕು. ಆ ರಕ್ತನ ಧ್ಯಾನ ಮಾಡಿ. ನಿಮ್ಮ ಕೈಯಲ್ಲಿ ಆ ರಕ್ತ ಇದೆ, ಅದನ್ನ ನೋಡಿ. ಆ ರಕ್ತ, ಯೇಸುವಿನ ರಕ್ತಕ್ಕೆ ಹೊಣೆ ನಾನು. ಆ ರಕ್ತನ ನೋಡಿ ನಿಮ್ಮ ಕೈಯಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾರ್ ಯೋರ್ ಬ್ಲಡ್ ಲಾರ್ಡ್, ಥ್ಯಾಂಕ್ ಯು ಫಾರ್ ಪ್ಯೂರಿಫೈಯಿಂಗ್ ಮಿ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿಮ್ಮ ರಕ್ತದಿಂದ
ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮದಿಂದ ನನ್ನನ್ನು ತುಂಬಿಸಿರುವೆ. ಯೇಸುವೆ ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರುವೆ. ಯೇಸುವೆ ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮದಿಂದ ನನ್ನನ್ನು ತುಂಬಿಸಿರುವೆ. ಯೇಸುವೆ ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರುವೆ. ನನ್ನ ಪಾಪಗಳ ಕ್ಷಮಿಸಿರುವೆ. ಥ್ಯಾಂಕ್ ಯು ಲಾರ್ಡ್. ನನ್ನ ಪಾಪಗಳ ಕ್ಷಮಿಸಿರುವೆ. ನನ್ನ ಪಾಪಗಳ ಕ್ಷಮಿಸಿರುವೆ. ನನ್ನ ಪಾಪಗಳ ಕ್ಷಮಿಸಿರುವೆ. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య. ಥ್ಯಾಂಕ್ ಯು ಜೀಸಸ್. ಮಹಿಮೆ యేసయ్య. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ యేసయ్య. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಲಾರ್ಡ್. ಮಹಿಮೆ యేసయ్య. ಸ್ತೋತ್ರ యేసయ్య. ಮಹಿಮೆ ಥ್ಯಾಂಕ್ ಯು ಜೀಸಸ್ ಫಾರ್ ಯುವರ್ ಲವ್. ಸ್ತೋತ್ರ యేసయ్య. ಮಹಿಮೆ యేసయ్య. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು యేసయ్య. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಯೇಸುವಿನ ಪ್ರೀತಿ ಕೇವಲ ನಾವು ಸಾಯೋ ತನಕ ಮಾತ್ರ ಅಲ್ಲ, ನಾವು ಸತ್ತ ಮೇಲೂ ಆ ಪ್ರೀತಿ ಕಂಟಿನ್ಯೂ ಆಗುತ್ತೆ. ಇಟರ್ನಲ್ ಲವ್, ಶಾಶ್ವತವಾದಂಥ ಪ್ರೀತಿ. ನೋಡಿ, ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮ ಫ್ರೆಂಡ್ಸ್ ನಮ್ಮನ್ನು ಪ್ರೀತಿಸ್ತಾರೆ, ನಾವು ಇಷ್ಟಪಟ್ಟು ನಮ್ಮನ್ನು ಪ್ರೀತಿಸ್ತಾರೆ. ಅವರ ಪ್ರೀತಿ ಅವರು ಬದುಕಿರೋ ತನಕ ಮಾತ್ರ. ಅವರು ಸತ್ತ ಮೇಲೆ ಅವರ ಪ್ರೀತಿ ಅವರ ಸಾವು ಜೊತೆ ಹೋಗ್ಬಿಡುತ್ತೆ. ಮರಣ ಜೊತೆ ಎಲ್ಲರ ಪ್ರೀತಿ ಮುಗಿಯುತ್ತೆ. ನಾವು ಯಾರಿಗಾರು ತುಂಬ ಪ್ರೀತಿ ಮಾಡಿರ್ಬೋದು, ನಾವು ಸತ್ತಾಗ ಆ ಪ್ರೀತಿ ಮುಗಿಯುತ್ತೆ. ಬೇರೆ ಯಾರು ಅವ್ರನ್ನ ಪ್ರೀತಿ ಮಾಡಬೇಕಾಗುತ್ತೆ. ಆದರೆ ಯೇಸುವಿನ ಪ್ರೀತಿ ಆ ರೀತಿ ಅಲ್ಲ. ನಾವು ಸತ್ತ ಮೇಲೂ ಆ ಪ್ರೀತಿ ಕಂಟಿನ್ಯೂ ಆಗುತ್ತೆ. ಆ ಪ್ರೀತಿ ಶಾಶ್ವತವಾದ ಪ್ರೀತಿ. ಸ್ವರ್ಗದಲ್ಲಿ ಆ ಒಂದು ಪ್ರೀತಿಯ ಫುಲ್ನೆಸ್ ನಮ್ಮನ್ನ ಕಾಯ್ತಾ ಇದೆ. ಆ ಪ್ರೀತಿ ಯೇಸುವೆ. ನಮಗದು ಬೇಕು. ನಮಗೆ ಈ ಲೋಕದ ಪ್ರೀತಿ ಬೇಡ. ಪ್ರಾರ್ಥಿಸೋಣ. ಆ ಪ್ರೀತಿ ನಮ್ಮನ್ನು ನಿಜವಾಗ್ಲೂ ಯೇಸುವಿನ ಹಾಗೆ ಮಾಡುತ್ತೆ, ಮಾರ್ಪಡಿಸುತ್ತೆ. ಆ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ನಮ್ಮನ್ನ ಯೇಸುವಿನ ಹಾಗೆ ಮಾಡುವಷ್ಟು ಶಕ್ತಿ ಆ ಪ್ರೀತಿಗಿದೆ. ದೇವರ ಮುಂದೆ ನಮ್ಮನ್ನ ನೀತಿವಂತನಾಗಿ ಮಾಡುವಷ್ಟು ಶಕ್ತಿ ಆ ಪ್ರೀತಿಗಿದೆ. ಆ ಪ್ರೀತಿ ನಮಗೆ ಬೇಕು. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ನಿಮ್ಮ ಪ್ರೀತಿ ಎಲ್ಲ ಹೃದಯದಲ್ಲಿ ವ್ಯಕ್ತವಾಗಲಿ ಅಪ್ಪ, ಪ್ರಕಟವಾಗಲಿ ಯೇಸುವೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಲಾರ್ಡ್. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ. ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ. 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 ನಿನ್ನಂತೆ ನನ್ನನ್ನು ಮಾರ್ಪಡಿಸು. ನಿನ್ನಂತೆ ನನ್ನನ್ನು ಮಾರ್ಪಡಿಸು. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ
ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ.